ಈ ಬಾರಿಯೂ ಕಾರ್ಗಿಲ್ ದಿವಸದ 27ನೇ ವರ್ಷಾಚರಣೆಯನ್ನ ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿ ವತಿಯಿಂದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನ ತುಮಕೂರಿನಲ್ಲಿ ಆಚರಿಸಲಾಯಿತು. 1999ರಲ್ಲಿ ಭಾರತ ಪಾಕಿಸ್ತಾನಿ ಸೈನಿಕರನ್ನು ಸೆದೆಬಡಿದು ಹಿಮ್ಮೆಟ್ಟಿಸಿದ ಐತಿಹಾಸಿಕ ದಿನವನ್ನ ಕಾರ್ಗಿಲ್ ವಿಜಯ ದಿವಸವನ್ನಾಗಿ ಆಚರಿಸಲಾಗುತ್ತೆ. ಈ ದಿಗ್ವಿಜಯದ ದಿನವನ್ನ ಸ್ಮರಿಸುವ ನಿಟ್ಟಿನಲ್ಲಿ ವಿಜಯವಾಣಿ ಈ ವರ್ಷವೂ ವಿಜಯ್ ದಿವಸ್ ಆಚರಿಸಿತ್ತು. ಹುತಾತ್ಮ ಸೇನಾನಿಗಳ ಸ್ಮರಣಾರ್ಥದ ನಿಟ್ಟಿನಲ್ಲಿ ಏರ್ಪಡಿಸಲಾಗಿದ್ದ 3 ಕಿಲೋಮೀಟರ್ ವಾಕಥಾನ್ಗೆ ತುಮಕೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ಬಲೂನ್ ಹಾರಿಸುವ ಮೂಲಕ ಚಾಲನೆ ನೀಡಿದ್ರು. ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು 6,000ಕ್ಕೂ ಅಧಿಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಮತ್ತು ಜೈ ಹಿಂದ್ ಘೋಷಣೆಗಳನ್ನ ಮೊಳಗಿಸಿದ್ರು. ವಿಜಯೋತ್ಸವ ಜಾಥಾದಲ್ಲಿ ಎನ್ಸಿಸಿ ಕೆಡೆಟ್ಗಳು, ಮಾಜಿ ಯೋಧರು, ಜಿಲ್ಲಾ ಪಂಚಾಯತ್ ಸದಸ್ಯರು, ನಾಗರಿಕರು ಸೇರಿದ್ದು ವಿಜೃಂಭಣೆಯಿಂದ ಕಾರ್ಗಿಲ್ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಕಾರ್ಗಿಲ್ ವಿಜಯ್ ದಿವಸ್ ಸಭಾ ಕಾರ್ಯಕ್ರಮಕ್ಕೆ ಸಸಿಗೆ ನೀರೆರೆಯುವ ಮೂಲಕ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಚಾಲನೆ ನೀಡಿದ್ರು. ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಮತ್ತು ಸಪ್ತಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ತುಳಸಿದಾಸ್, ಶ್ರೀದೇವಿ ಶಿಕ್ಷಣ ಸಮೂಹ ಸಂಸ್ಥೆ ಚೇರ್ಮನ್ ಡಾಕ್ಟರ್ ಎಂ ಹುಲಿನಾಯ್ಕರ್, ಸಿದ್ದಿ ಬಯೋ ಎಂಡಿ ಎನ್ಆರ್ ಅಕ್ಷಯ್, ವಿಆರ್ಎಲ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಉಪಾಧ್ಯಕ್ಷ ಕೆಆರ್ ಅರುಣ್, ವಿಜಯವಾಣಿ ಸಂಪಾದಕ ಕೆ ಚೆನ್ನೇಗೌಡ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶನಿವಾರ ಆಯೋಜಿಸಿದ್ದ ವಾಕಥಾನ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ವಿಜಯೋತ್ಸವದ ಕಳೆಯನ್ನ ಹೆಚ್ಚಿಸಿದ್ರು. ಪೂರ್ವ ಜನ್ಮದ ಪುಣ್ಯದ ಫಲ ಬೇಕು, ಮರು ಜನ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತು ಅವರ ಪ್ರೇರಣಾದಾಯಕ ನುಡಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿತು. 530 ಕುಟುಂಬಗಳು ಇವತ್ತು ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಯಾಕೆಂದ್ರೆ ಈ ಯುದ್ಧ ಯಾಕೆ ಇದು ಒಂದು ವಿಶೇಷವಾದಂತಹ ಯುದ್ಧ ಅಂತ ಹೇಳ್ತೀವಿ ಅಂದ್ರೆ, ಭಾರತದ ಸೈನಿಕರು ಕೆಳಗಿದ್ರು, ಪಾಕಿಸ್ತಾನ ಸೈನಿಕರು ಮೇಲಿದ್ರು. ಅದರಿಂದ ಬಹಳ ಕಷ್ಟ ಇತ್ತು. ಅದು ಆ ಆಲ್ಟಿಟ್ಯೂಡ್ ಅಲ್ಲಿ ಅಷ್ಟು 20,000 23,000 ಅಡಿ ಎತ್ತರದ ಆ ಪ್ರದೇಶದಲ್ಲಿ ನಮಗೆ ಯಾವುದೇ ಅಲ್ಲಿ ಅವಕಾಶ ಇರಲಿಲ್ಲ. ಕೊನೆಗೂ ಕೂಡ ನಮ್ಮ ಭಾರತ ದೇಶದ ಸೈನಿಕರು, ಅದರಲ್ಲಿ ಆರ್ಮಿ ಮತ್ತು ನೇವಿ, ಆರ್ಮಿ ಮತ್ತು ಏರ್ ಫೋರ್ಸ್ ಎರಡೂ ಒಟ್ಟಾಗಿ ಜಂಟಿಯಾಗಿ ನಮಗೆ ಈ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟಂತ ಆ ವೀರ ಸೈನಿಕರಿಗೆ ನಾವು ಮತ್ತೊಮ್ಮೆ ಇವತ್ತು ನಾವು ಅವರಿಗೆ ಶ್ರದ್ಧಾಂಜಲಿ ಹಾಗೂ ಗೌರವ ಪೂರ್ವಕವಾಗಿ ನಾವು ಅವರನ್ನ ನೆನೆಯುವಂಥದ್ದು ನಮ್ಮ ಧರ್ಮ, ಕರ್ತವ್ಯ. ಈ ಕಾರ್ಯಕ್ರಮವನ್ನ ಮಾಡ್ತಾರಂತದ್ದು ಖಂಡಿತವಾಗಿ ಸಂತೋಷ. ದೇಶದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ನೋಡ್ತೇವೆ. ಸಿನಿಮಾದವರು ಬಂದು ಡ್ಯಾನ್ಸ್ ಆಡ್ತಾರೆ, ಇಲ್ಲಿ ಇದೇ ವೇದಿಕೆ ನಾವು ನೋಡಿದೀವಿ, ಇದೇ ಗ್ರೌಂಡ್ ಅಲ್ಲಿ. ಆದ್ರೆ ದೇಶದಲ್ಲಿ ಸೈನಿಕರನ್ನ, ದೇಶವನ್ನ, ಅಖಂಡತೆಯನ್ನ ಕಾಪಾಡ್ತಕ್ಕಂಥ ಡಿಫೆನ್ಸ್ ಫೋರ್ಸಸ್ ಬಗ್ಗೆ ಒಂದು ಮೆಸೇಜ್ ಅನ್ನ ಯುವ ಪೀಳಿಗೆ ಕೊಡುವಂತ ಕಾರ್ಯಕ್ರಮ ಯಾವತ್ತೂ ಕೂಡ ತಪ್ಪದಾಗಿ ಮಾಡಿರ್ತಕ್ಕಂಥ ವಿಜಯವಾಣಿಯವರಿಗೆ ನಾವು ಇವತ್ತು ಜನರ ಪರವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು ದೇಶಭಕ್ತಿ, ರಾಷ್ಟ್ರೀಯತೆ, ಪೇಟ್ರಿಯಾಟಿಸಂ, ನ್ಯಾಷನಲಿಸಂ, ಈ ಒಂದು ಸ್ಪಿರಿಟ್ ಅನ್ನ ಇವತ್ತು ಜನರಲ್ಲಿ ಮೂಡಿಸುವಂತದ್ದು ಅತ್ಯಗತ್ಯ. ಆ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಒಂದು ವಾಕಥಾನ್ ಮುಖಾಂತರ ಇವತ್ತು ವಿಜಯವಾಣಿಯವರು ಮಾಡಿದ್ದಾರೆ. ನಮ್ಮ ಒಂದು ಸೋಲ್ಜರ್ಸ್ಗೆ, ಒಂದು ಮಾರ್ಟಿಯರ್ಸ್ಗೆ, ಕಾರ್ಗಿಲ್ನಲ್ಲಿ ಮಾಡಿದಂತ ಮಾರ್ಟಿಯರ್ಸ್ಗೆ ಈ ಒಂದು ಟ್ರಿಬ್ಯೂಟ್ ಅನ್ನ ಸಲ್ಲಿಸೋದಕ್ಕೆ ಈ ಕಾರ್ಯಕ್ರಮ ಮಾಡಿದಂತ ವಿಜಯವಾಣಿ ಸಂಸ್ಥೆಯವರಿಗೆ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ದೇಶಭಕ್ತಿ ಗೀತೆಯೊಂದಿಗೆ ವಿದ್ಯಾರ್ಥಿಗಳು ಮತ್ತು ಎನ್ಸಿಸಿ ಕೆಡೆಟ್ಗಳು 250 ಅಡಿ ಉದ್ದದ ತಿರಂಗಾ ಧ್ವಜವನ್ನ ಹಿಡಿದು ಹೆಜ್ಜೆ ಹಾಕಿದ್ರು. ಈ ಮೂಲಕ ಭಾರತೀಯ ಯೋಧರ ಶೌರ್ಯ, ತ್ಯಾಗ, ಬಲಿದಾನಕ್ಕೆ ನಮನ ಸಲ್ಲಿಸಲಾಯಿತು. God of honor and our services ಎಲ್ಲ ಕಣ್ಮಗಳಿಗೆ ಅತ್ಯಂತ ಗೌರವಪೂರ್ವಕ ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ವೇದಿಕೆ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಕ್ಯಾಪ್ಟನ್ ರಾಮಲಿಂಗ ರೆಡ್ಡಿ ಸರ್, 4th Battalion NCC. ಅವರನ್ನ ಗೌರವ
ವಿಜಯವಾಣಿ ದಿನಪತ್ರಿಕೆ ಇದನ್ನು ನೆರವೇರಿಸಿಕೊಡ್ತಾರೆ. ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಯೋಧರನ್ನು ಸನ್ಮಾನಿಸಲಾಯಿತು. ಮುಂಜಾನೆ ವಾಕಥಾನ್, ಸಂಜೆ ಮಹಾರಾಷ್ಟ್ರದ ಸ್ವರ್ಣ ನಿನಾದ ತಂಡ ಪ್ರಸ್ತುತಪಡಿಸಿದ ಸ್ವನಿನಾದ್ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೇಶಭಕ್ತಿ, ರಾಷ್ಟ್ರ ಪ್ರೇಮ ಜಾಗೃತಗೊಳಿಸುವ, ರಾಷ್ಟ್ರೀಯ ಪ್ರಜ್ಞೆ ಮೂಡಿಸುವ, ಭಾರತೀಯನೆಂಬ ಗರ್ವ ಉಕ್ಕಿಸುವ ದೇಶಭಕ್ತಿ ಗೀತೆಗಳ ಜಾಗೋ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಇನ್ನು ವಿಜಯೋತ್ಸವ ಜಾಥಾ ಮುಗಿದ ಬಳಿಕ ದೇಶಕ್ಕಾಗಿ ಪ್ರಾಣ ಒತ್ತೆ ಇಟ್ಟ ಹುತಾತ್ಮರನ್ನು ಗೌರವ ಸಲ್ಲಿಸಲಾಯಿತು. ಜತೆಗೆ ಮಾಜಿ ಯೋಧರಿಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಮಕ್ಕಳು ಮಾತ್ರವಲ್ಲದೆ ವಿವಿಧ ಸಂಘಟನೆಗಳು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ದು, ಸಮವಸ್ತ್ರ ಧರಿಸಿ ತ್ರಿವರ್ಣ ಧ್ವಜ ಹಿಡಿದ ಮಕ್ಕಳ ನಡಿಗೆ ದೇಶಭಕ್ತಿ ಹೆಚ್ಚಿಸಿತು. ಒಟ್ಟಾರೆಯಾಗಿ ನಡೆದ ಕಾರ್ಯಕ್ರಮವು ಯುವ ಜನತೆಯಲ್ಲಿ ದೇಶಭಕ್ತಿಯನ್ನ ಹೆಚ್ಚಿಸಿತು.